ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಕನ್ನಡದ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ. ಗೈಸ್, ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಇವತ್ತೇನಪ್ಪ ಅಂದರೆ, ನೀವು ಟೈಟಲು ತಮ್ಮನೆಲ್ಲ ನೋಡಿರ್ತಾರೆ, ಇವತ್ತು ನಮ್ಮ ಅಕ್ಕನ ಬರ್ತಡೇ ಸೆಲೆಬ್ರೇಷನ್ ಮಾಡೋದು. ನೈಟು ಸೆಲೆಬ್ರೇಷನ್ ಮಾಡಬೇಕು, ಮತ್ತು ಇಲ್ಲೇ ನಮ್ಮ ಮನೆ ಹತ್ರ ಮಾಡೋದು. ನಮ್ಮ ಅಲ್ಲಿ ಹೋಗೋರು ಅಲ್ಲೇ ನಮ್ಮ ಅಕ್ಕನ ಮನೆಗೆ, ನಮ್ಮ ದೊಡ್ಡಮ್ಮರ ಮನೆಗೆ ಒಬ್ಬನೇ ಇದ್ದೀನಿ. ನಮ್ಮ ಅಜ್ಜಿ ಬೇರೆ ಬರ್ತಾರೆ, ನಮ್ಮ ಅಜ್ಜಿನ ಕರ್ಕೊಂಬರ್ಬೇಕು. ಮತ್ತು ಕ್ರಿಕೆಟ್ ಜರ್ಸಿ ಬೇರೆ ಪ್ರಿಂಟ್ ಆಗೈತೆ, ಅದನ್ನ ಎತ್ಕೊಂಬರ್ಬೇಕು. ಕೆಲಸ ಐತೆ. ಹೋಗಿ ಈಗ ಫಸ್ಟ್ ಹೋಗಿ ನನ್ನ ಫ್ರೆಂಡ್ ಜೊತೆ ಜರ್ಸಿ ಎತ್ಕೊಂಬರಕ್ಕೆ ಹೋಗ್ತೀನಿ. ಆಮೇಲೆ ನಮ್ಮ ಅಜ್ಜಿ ಕರ್ಕೊಂಬಂದು ನಿಮಗೆ ಸಿಗ್ತೀನಿ. Happy birthday to you. Happy birthday to you. Happy birthday to you. Happy birthday to you. ಅಕ್ಕ ತಡಿಯ ಒಂದು ನಿಮಿಷ. ಬೇಗ ಹೋಗು. ಹಿಂಗೆ ಕೊಡೋಕ ಹಿಂಗೆ ಕೊಡೋಕಳಮ್ಮ. ಆ ಕಡೆ ತಿನ್ಸ್ಬಿಟ್ಟು ಆ ಕಡೆ ನೋಡೋದು ಹೆಂಗೆ ನೋಡ್ತಾಳ ಅವಳು. ಹಿಂಗ್ ತಿರ್ಕೊಳ್ರೆ ಅಲ್ಲಿ ಬಿಡಂಟಿ ಮೂತಿಗೆ ಮೆಚ್ಚು ಅನ್ಸಿದ್ ನಗ್ತಾರೆ. ಇಟ್ಕೊಳ್ದ ವಿಡಿಯೋದಲ್ಲಿ ಫೋಟೋ ಇದು ಮಾಡ್ಕೊಬೋದಲ್ಲ. ಬೇಡ ಪವನ, ದರ್ಶನ್ ಈ ಕಡೆ ತಿರುಗು. ಪವನ ನೀನು ಈ ಕಡೆ ತಿರುಗು. ಹಂಗೆ ಜನ ಇತ್ತಾಗಿಲ್ಲ ಇಲ್ಲಿ ನೋಡೆ. ಕೈ ಕಾಲು ನೋಡಲ್ಲಿ ಬಂದೆ ತಂದಿರೋದೇನಪ್ಪ ನೋಡಪ್ಪ. ಟೆಲಿಫೋನ್ಲೇ ಗುಕ್ಲಾ ಇಲ್ಲ ವೀಡಿಯೋ ತಲ್ತೈತೆ. ಏನೋ ಅದು ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗಿ ನಾಯಿ ಬರ್ತಾ ಇದ್ರಿ ಇನ್ನೇನು. ಬನ್ನಿ ತಿಂತೀನಿ. ಇವ್ರ ಫ್ಯಾಮಿಲಿ ಅವರು ಯಾಕೆ ನೋಡ್ಬಿಟ್ಟು ಟೊಪಿ ಟೊಪಿ ಯಾಕೆ ಕಿರಣ್ ಸೈಡ್ ಬಾ. ವಿಡಿಯೋ ಅದ್ಯಾಕೆ ಒಂದು ಪಿನ್ ಹಾಕ್ಬೇಕಾಯ್ತಲ್ಲ ತಾನೆ, ಸ್ವಲ್ಪ ಟೈಟಾಗಿ ಹಾಕ್ಬೇಕು. ಇಲ್ಲ ಅಂದ್ರೆ ಅಲ್ಲೊಂದು ಪಿನ್ ಹಾಕ್ಬೇಕು. ಬನ್ನಿ ಹೋಗ್ರಂತೆ. ಬರ ಬರ ಬನ್ನಿ ಎತ್ಕೊಂಡು ಇಟ್ಕೊಳ್ರಪ್ಪ. ಬರ ಬನ್ನಿ.
ಹೋಗ್ಬೇಕಾ? ಬಾ. ಬರ್ರಿ ಬರ್ರಿ ಟೆಡ್ಡಿ ಬೇರು ಐಶುಗ ಅವನ್ನೇ ತೋರಿಸ್ತೀನಿ ಅಲ್ಲೇ ಜಜ ಮಾಡು, ಅಬ್ಬಯ್ಯ. ಇಲ್ಲ ನಾಚಿ ಕಾಳ ಸುಮ್ಮನೆ ಬನ್ನಿ ಹೇಗ ಸೊ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ನೀರು ತುಂಬೋದೊಂದಿತ್ತು ಕೆಲಸ. ಇವಾಗ ನೀರು ತುಂಬಿಟ್ಟು ಮತ್ತು ಕ್ರಿಕೆಟ್ ಆಡೋಕ್ಕೆ ಹೋಗಬೇಕು. ನಿನ್ನೆ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಕೇಕೆಲ್ಲ ಕಟ್ ಮಾಡಿಸಿ ಪಾರ್ಟಿ ಮಾಡೋಕ್ಕೆ ಹೋಗಿದ್ವಿ, ಅಂದರೆ ಡಿನ್ನರ್ಗೆ ಹೋಗಿದ್ವಿ. ಅದನ್ನು ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ಎಲ್ಲರಿಗೂ 18th ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ 18th ಇಂಡಿಪೆಂಡೆನ್ಸ್ ಡೇ, 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಆ್ಯಂಡ್ ಮನೆಗೆ ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ. ನಮ್ಮಮ್ಮ ಕಾಲು ಉಳ್ಕೈತೆ ಅಂದ್ಬಿಟ್ಟು ಕಟಾಕ್ಸ್ಕೊಂಬರೋಕೆ ಹೋಗೋರೆ. ನಮ್ಮಪ್ಪ ನಮ್ಮಮ್ಮ ಮತ್ತು ನನ್ನ ತಂಗಿ ಸ್ಕೂಲ್ಗೆ ಹೋಗೋಳೆ. ಒಬ್ಬನೇ ಮನೆಗಿದ್ದೀನಿ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ನೀರೊಂದು ತುಂಬಿಟ್ಟು ನೆಕ್ಸ್ಟು ಅಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೋಗ್ತೀನಿ. ಕ್ರಿಕೆಟ್ ಹತ್ರ ತೋರಿಸ್ತೀನಿ ಬಾಯ್ಸ್ನೆಲ್ಲ. ಬನ್ನಿ ಹೋಗೋಣ, ಹೋಗಿ ಸಿಗ್ತೀನಿ ನಿಮಗೆ. ಗೈಸ್ ಇವಾಗ ಹುಡುಗರ ಜೊತೆ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀನಿ. ಅವಾಗಲಿಂದ ಆಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದು ಗೈಸ್. ಕೈಗಳೆಲ್ಲ ನೋವು ಬಂದ್ಬಿಟ್ಟವೆ, ಕಾಲುಗಳೆಲ್ಲ ನೋವು ಬಂದ್ಬಿಟ್ಟವೆ. ತಿರ್ಗಿ ಇನ್ನೊಂದು ಗ್ರೌಂಡ್ಗೆ ಹೋಗಿ ಆಡಬೇಕು. ಇದು ಚಿಕ್ಕ ಗ್ರೌಂಡ್ ಆಯಿತು ಅಂತ ಈಗ ಅಲ್ಲಿ ಕ್ರಿಕೆಟ್ ಆಡ್ಕೊಂಡು ಮನೆಗೆ ಹೋಗಿ ಲಾಗ್ ಎಂಡ್ ಮಾಡ್ತೀನಿ. ಸೊ ಗಾಯ್ಸ್ ಇವಾಗ ಕ್ರಿಕೆಟ್ ಆಡಿಕೊಂಡು ಮನೆ ಹತ್ರ ಬಂದೆ. ಮನೆಗೆ ಹೋಗ್ತಾ ಇದ್ದೀನಿ. ಫುಲ್ಲು ಶೋಲ್ಡರೆಲ್ಲ ನೋವು ಗೈಸ್. ಕ್ರಿಕೆಟ್ ಆಡಿ ಬೆಳಿಗ್ಗೆ ಯಾವಾಗ 11:30 ಹೋದವನು ನಾನು ಇವಾಗ ಬಂದಿದ್ದೀನಿ. ಫುಲ್ಲು ಶೋಲ್ಡರೆಲ್ಲ ನೋವ್ತೈತೆ, ಈ ಕಡೆ ಫುಲ್ಲು ನೋವ್ತೈತೆ. ಇವಾಗ ಮನೆಗೆ ಹೋಗಿ ಬಿಸಿ ನೀರು ಸ್ನಾನ ಮಾಡಬೇಕು. ಇಲ್ಲ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಕೈ ಎತ್ತಕ್ಕಾಗಲ್ಲ, ಅಷ್ಟು ನೋವ್ತೈತೆ ಗೈಸ್. ನಾಳೆ ಒಂದು ದಿವಸ ಕ್ರಿಕೆಟ್ ಆಡಿದ್ರೆ ಇನ್ನೊಂದು ತಿಂಗಳು ಕ್ರಿಕೆಟ್ ಸವಾಸಕ್ಕೂ ಆಗಲ್ಲ. ಡೈಲಿ ಆಡ್ತಾಯಿದ್ರೆ ಏನಾಗಲ್ಲ. ಈ 3-4 ದಿವಸ ಬಿಟ್ಟು ಆಡಿದ್ರೆ ನನಗೆ ಸೊಂಟ, ಈ ಕೈಕಾಲು ಇಲ್ಲೆಲ್ಲ ನೋವು ಶುರು ಹಚ್ಕೊಂಡ್ಬಿಟ್ಟೈತೆ ಜಾಸ್ತಿ. ಈ ಭಾಗದಾಗ ಹಿಂಗೆ ಹಾಕಿದ್ರೆ ಈ ಭಾಗದಾಗ ಜಾಸ್ತಿ ನೋವ್ತದೆ. ಅದಕ್ಕೆ ನಾಳೆ ಒಂದು ದಿವಸ ಆಡ್ಬಿಟ್ಟು ಇನ್ನು ಒಂದು ತಿಂಗಳು ನೆಮ್ಮದಿಯಾಗ ಒಳ್ಳೊಳ್ಳೆ ಕಂಟೆಂಟ್ನ ಬಿಟ್ಕೊಂಡು ಇರ್ತೀನಿ. ಆಮೇಲೆ ಒಂದು ಟೂರ್ನಿಮೆಂಟ್ ಐತೆ, ಆ ಟೂರ್ನಿಮೆಂಟ್ನ ಮುಗಿಸ್ಕೊಂಡ್ರೆ ಇನ್ನು ನೆಕ್ಸ್ಟು ಯಾವಾಗ ಟೂರ್ನಿಮೆಂಟ್ ಇರುತ್ತೋ ಅವಾಗಲೇ ಹೋಗೋದು. ನೆಕ್ಸ್ಟು ಅವಾಗ ಟೂರ್ನಿಮೆಂಟ್ಗೆ ಹೋದರೆ ಇನ್ನು ನಮ್ಮ ಪೂರ್ತಿ ಕಾನ್ಸಂಟ್ರೇಷನ್ನು ಯೂಟ್ಯೂಬ್ ಕಡೆ ಕೊಡಬೇಕು. ಆ್ಯಂಡ್ ಗೈಸ್ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. 65 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಾನು ಬರೀ ಸ್ಟಾರ್ಟ್ ಮಾಡಿ 1.5 ತಿಂಗಳಾಯಿತು. 65 ಸಬ್ಸ್ಕ್ರೈಬರ್ಸ್ ಅಂದರೆ ಸುಮ್ಮನೆ ಅಲ್ಲ. ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಅದೇ ಗೈಸ್. ಸೊ ಗೈಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ ಅಂತ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು. ಟೇಕ್ ಕೇರ್. ಬಾಯ್. ಅಭಿಮಾನಿಗಳೇ ನಮ್ಮನೆ ದೇವರು